12 ಎಕರೆನಲ್ಲಿ ನೀವು ವಿವಿಧ ಬೆಳೆನ ಸಾವಯವ ಪದ್ಧತಿನಲ್ಲಿ ಪ್ರಾರಂಭ ಮಾಡಿದ್ರಿ. ಅದಾದಮೇಲೆ ಬಹುಶಃ ಅದರಲ್ಲಿ 12 ಎಕರೆನಲ್ಲಿ ನೀವು ಪಾರ್ಟ್ ಕಮರ್ಷಿಯಲ್ ಕ್ರಾಪು ಮತ್ತು ಸಹಜವಾದಂಥ ಹೌದು. ಒಂದು ನನಗೆ ನನ್ನ ಮನೆಗೆ ಬೇಕಾದ ಸ್ಟಾರನ್ನು ಅದೆಲ್ಲನೂ ಬೆಳ್ಕತ್ತಿದ್ರಿ. ಆರ್ಥಿಕ ಬೆಳೆಗಳಾಗಿ ಅಡಿಕೆ, ಕಾಫಿ, ಕೋಕೋ, ಬಾಳೆ ಇದನ್ನ ಮಾಡಿದ್ದೆ. ಟೋಟ್ಲಿ ಎಲ್ಲ ಡಿವೈಡ್ ಮಾಡ್ಕೊಂಡು ಮಾಡಿದ್ರಿ? ಇಲ್ಲ, ಒಟ್ಟು ಮಿಕ್ಸ್ ಏನೀಗ ಮಿಕ್ಸಿಂಗ್ ಕ್ರಾಪಿಂಗ್ ಮಾಡಿದ್ದೀನಿ. ಅಡಿಕೆನೂ ಮಾಡಿದಿರ, ಬಾಳೆನೂ ಮಾಡಿದಿರ, ಕಾಫಿ ಇದೆ, ಮತ್ತಿದು ತೊಗರಿ ಇದೆ, ಭತ್ತ ಇದೆ. ಈಗ ಅದೊಂದು 1500 ಗುಣಿ ಇದೆ ಇದು ಭತ್ತ. ಇದರಲ್ಲಿ ನನಗೆ ಕೇವಲ 100 ಗ್ರಾಮ್ ಭತ್ತ ಸಿಕ್ಕಿದ್ರೂ ನನಗೆ 1-1.5 ಕ್ವಿಂಟಲ್ ಭತ್ತ ಸಿಗುತ್ತೆ. ನನ್ನ ಮನೆಗೆ ಸಾಕಾಗುತ್ತೆ. ರಾಗಿ ಮಿನಿಮಮ್ ಅಂತಂದ್ರೂ ಒಂದು 200 ಗ್ರಾಮ್ ಸಿಗುತ್ತೆ ಒಂದು ಗುಣಿನಲ್ಲಿ. ನನ್ನ ಮನೆಗೆ ಸಾಕಾಗುತ್ತೆ. ರಾಗಿ ಆಗುತ್ತೆ, ತರಕಾರಿನೂ ಸಿಗುತ್ತೆ, ಹಣ್ಣು ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಮತ್ತು ನನ್ನ ಮನೆಗೆ ಬೇಕಾಗುತ್ತೆ. ಜೊತೆಗೆ ಬಾಳೆಯಿಂದ ಕಮರ್ಷಿಯಲ್ ಕ್ರಾಪ್ ಆಗುತ್ತೆ. ಸರ್, ಈ ಮೆಥಡ್ ಹೇಗೆ ಅಂತಂದ್ರೆ, ಒಂದು ಬಾಳೆ ಇದು 14 ತಿಂಗಳಿಗೆ ಬಾಳೆ ಬರುತ್ತೆ. ಈ ಕಾನ್ಸೆಪ್ಟ್ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಸಣ್ಣ ರೈತರೇ ಜಾಸ್ತಿ ಜನ ಇರೋದು. ಯಾಕೆಂದ್ರೆ 1 ಎಕರೆ ಇರೋರಿಗೆ ಒಂದು ಸಮಸ್ಯೆ, ನನಗೇನು ಇಲ್ಲ ಅಂತ ಬರುತ್ತೆ. 10 ಎಕರೆ ಇದೆ, ಹೌದೌದು, 12 ಎಕರೆ ಇದೆ, 1 ಎಕರೆ ಇರೋದು ಹೆಂಗೆ ಮಾಡಬೇಕು? ಅದಕ್ಕೆ ನಾನೇನ್ ಮಾಡಿದೆ, ಈ ಮಾಡೆಲ್ ಅನ್ನ ಅವ್ರಿಗಾಗಿ ಮಾಡಿದ್ದೀನಿ. ಈ 10 ಎಕರೆ 12 ಎಕರೆ ಮಾಡಿದ್ರಲ್ಲ, ಅವಾಗ ನೀವು 2010ರಿಂದಾನೇ ನೀವು ಕಮೆನ್ಸ್ ಮಾಡಿದ್ರು. ಈಗ 15 ವರ್ಷ ಆಗಿದೆ. 15 ಇದನ್ನು ಮಾಡಿ 1 ಎಕರೆ ನವೆಂಬರ್ 1 ವರ್ಷ ಆಗಿದೆ. ಸೊ ಅದಕ್ಕಿಂತ ಹಿಂದೆ ನಿಮ್ಮ ಆದಾಯ ಪರಿಸ್ಥಿತಿ ಹೇಗಿತ್ತು ಸರ್? ಆದಾಯ ಅದೇ, ನಾನು 10ರಿಂದ ನಾನು ಸ್ಟಾರ್ಟ್ ಮಾಡಿದ್ಮೇಲೆ 10ರಿಂದನೇ ಹಾಲು ಉತ್ಪಾದನೆ ಸ್ಟಾರ್ಟ್ ಆಯಿತು. ಒಂದು 180ರಿಂದ 200 ಲೀಟರ್ ಹಾಲು ಬರೋದು ಪ್ರತಿದಿನ. ಆಮೇಲೆ ಎರೆಹುಳು ಗೊಬ್ಬರದಿಂದ 75 ಟನ್ ಎರೆಹುಳು ಗೊಬ್ಬರ ಮಾರಾಟ ಮಾಡ್ತೀವಿ. ಅದೊಂದು 6 ಲಕ್ಷ ರೂಪಾಯಿ ಸಿಗೋದು ನನಗೆ ವರ್ಷಕ್ಕೆ. ಹಾಲಿನಿಂದ ಒಂದು 5ರಿಂದ 6 ಲಕ್ಷ ಸಿಗೋದು. 5,000 ಬಾಳೆ ಹಾಕಿದ್ದೆ. 5,000 ಬಾಳೆಯಿಂದ ಮಿನಿಮಮ್ ಅವಾಗ ರೇಟ್ ಕಡಿಮೆ ಇತ್ತು, 9 ರೂಪಾಯಿ ಎಲ್ಲ ಇತ್ತು. ಮಿನಿಮಮ್ ಅಂದ್ರೆ ಒಂದು 6 ಲಕ್ಷ ರೂಪಾಯಿ ದುಡ್ಡು ಆಗೋದು. 18 ಲಕ್ಷ ರೂಪಾಯಿ ನಾನು ವಾರ್ಷಿಕ ವರಮಾನ. ನಾನು ಸಾಲ ತೀರಿಸಿ ರೈತ ಆದವನು 1 ರೂಪಾಯಿ ಸಾಲ ಇಲ್ದಂಗೆ ಬದುಕಬೇಕು ಅಂತೇಳಿ ತೋರಿಸ್ಕೊಡ್ಬೇಕು ಅಂತಿತ್ತು. ಇವತ್ತಿಗೂ 1 ರೂಪಾಯಿ ಸಾಲ ಇಲ್ದಂಗೆ ನಾನೇ ಬ್ಯಾಂಕುಗಳಿಗೆ ಸಾಲ ಕೊಡೋ ಥರದಲ್ಲಿ ಡಿಪಾಸಿಟ್ ಇಟ್ಕೊಂಡು ಬದುಕಿದ್ದೀವಿ. ಹೌದೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.